ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ನೋಡ್ತಾ ಇರೋ ಹಾಗೆ ಪೂರಿಯಂತೆ ಉಬ್ಬಿ ಬರುವಂತಹ ಸಾಫ್ಟ್ ಆಗಿರುವಂತಹ ಸಬ್ಬಕ್ಕಿ ಅಥವಾ ಸಾಬುದಾಣಿ ಚಪಾತಿ ಉಪವಾಸಕ್ಕಂತೂ ಹೇಳಿ ಮಾಡಿಸಿದಂತಹ ಈ ರೆಸಿಪಿ ಜೊತೆಗೆ ಉಪವಾಸದ ಚಟ್ನಿ ರೆಸಿಪಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಸುಲಭವಾದಂತಹ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ಸಾಬುದಾಣಿನ ತಗೊಂಡಿದ್ದೀನಿ. ಸಾಬುದಾಣಿನ ಸಬ್ಬಕ್ಕಿ ಅಂತಾನೂ ಕೂಡ ಹೇಳ್ತಾರೆ. ಇಲ್ಲಿ ಸಬ್ಬಕ್ಕಿನ ಒಂದು ಕಾಟನ್ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸಿ ತಗೊಂಡಿದ್ದೀನಿ. ಸ್ವಲ್ಪ ಧೂಳಿನ ಪ್ರಮಾಣ ಏನಾದರೂ ಇದ್ರೆ ಅಂತ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು 5 ರಿಂದ 7 ನಿಮಿಷಗಳವರೆಗೆ ಹುರಿಬೇಕಾಗುತ್ತೆ. ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಏನು ಹುರ್ಕೊಳ್ಬೇಕಾಗಿಲ್ಲ. ಒಂದು 5 ರಿಂದ 7 ನಿಮಿಷ ಹುರ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಒಂದು ತಟ್ಟೆಗೆ ಹಾಕಿ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೀನಿ. ಕಂಪ್ಲೀಟಾಗಿ ಇದು ಬಿಸಿ ಕಡಿಮೆ ಆಗಬೇಕು. ಇವಾಗ ನೋಡಿ ಪೂರ್ತಿಯಾಗಿ ಸಬ್ಬಕ್ಕಿ ಬಿಸಿ ಕಡಿಮೆ ಆಗಿದೆ, ಆರಿದೆ. ಇದನ್ನಿವಾಗ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಮಿಕ್ಸರ್ ಜಾರ್ಗೆ ಈ ಸಬ್ಬಕ್ಕಿನ ಸೇರಿಸಿ ಆದಷ್ಟು ಇದನ್ನು ನೈಸಾಗಿ ಸ್ವಲ್ಪ ಲೈಟಾಗಿ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ತೀರಾ ಇದು ಪೌಡ್ರ್ ಥರ ಆಗೋದಿಲ್ಲ, ಸ್ವಲ್ಪ ಲೈಟಾಗಿ ರವೆ ಥರ ಇರುತ್ತೆ. ಈ ಸಣ್ಣ ಉಪ್ಪು ಬರುತ್ತಲ್ಲ, ಸೇಮ್ ಅದೇ ಒಂದು ಟೆಕ್ಸ್ಚರಲ್ಲಿ ಈ ಒಂದು ಸಬ್ಬಕ್ಕಿ ಪೌಡ್ರು ತಯಾರಾಗುತ್ತೆ. ಇಲ್ಲಿ ಸ್ವಲ್ಪ ದಪ್ಪ ಪ್ರಮಾಣದ್ದು ಇನ್ನೂ ಉಳ್ಕೊಂಡಿದ್ರೆ ಜರಡಿ ಹಿಡಿದ್ಬಿಟ್ಟು ಚಾಣಿ ಮಾಡಿ ತಗೊಳ್ಳಿ. ಇಲ್ಲಿ ನಾನು ಕೂಡ ಚಾಣಿ ಮಾಡಿ ತಗೊಂಡಿದ್ದೀನಿ. ಗ್ರೈಂಡ್ ಮಾಡಿದಂಥ ಸಬ್ಬಕ್ಕಿ ಪೌಡ್ರು 1 ಬಟ್ಲಾಗುವಷ್ಟು ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ಸೇರಿಸಿ ನಂತರ ಇಲ್ಲಿ 2 ಮೀಡಿಯಂ ಸೈಜ್ ಇರುವಂತಹ ಬೇಯಿಸಿ ಸಿಪ್ಪೆ ಸುಲಿದಂಥ ಆಲೂಗೆಡ್ಡೆನ ಈ ಥರ ತುರಿಯೋ ಮಣೆಯಿಂದ ತುರಿದು ನೈಸಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮ್ಯಾಶರ್ನಿಂದ ಸ್ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ, ಈ ಥರ ತುರಿಯೋ ಮಣೆಯಿಂದನೇ ತುರಿದು ತೊಗೊಳ್ಬೇಕಾಗುತ್ತೆ. ತುರಿದಂಥ ಆಲೂಗೆಡ್ಡೆನ ಈ ಬಟ್ಲ ಅಳತೆಯಲ್ಲಿ ಅಳತೆ ಮಾಡಿ ಹಾಕ್ತಾ ಇದ್ದೀನಿ. 1 ಬಟ್ಲು ಸಬ್ಬಕ್ಕಿಗೆ 1 ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಆಲೂಗೆಡ್ಡೆನ ಸೇರಿಸಿ ಹಾಗೆಯೇ 1/4 ಚಮಚ ಆಗುವಷ್ಟು ಬಿಳಿ ಎಳ್ಳು, 1/4 ಚಮಚ ಆಗುವಷ್ಟು ಅಜ್ವೈನವನ್ನು ಈ ಥರ ಕೈನಲ್ಲಿ ಸ್ವಲ್ಪ ಉಜ್ಜಿ ಸೇರಿಸಿ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀವೇನಾದರೂ ಉಪವಾಸ ಟೈಮಲ್ಲಿ ಈ ಚಪಾತಿನ ಮಾಡ್ಕೊಳ್ಳೋದಾದರೆ ಉಪವಾಸಕ್ಕಂತಾನೆ ಉಪ್ಪು ಬರುತ್ತಲ್ಲ, ಅದನ್ನು ನೀವು ಬಳಸ್ಬೋದು. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿನ ಸ್ವಲ್ಪ ಸೇರಿಸಿ ಚೆನ್ನಾಗಿದೆಲ್ಲವನ್ನು ಕೂಡ ಫಸ್ಟಿಗೆ ಹಾಗೇ ಆಲೂಗೆಡ್ಡೆನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ಆಗಿ ಆಲೂಗೆಡ್ಡೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇವಾಗ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಆದಷ್ಟು ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ಸಾಬುದಾಣಿ ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ. ನೋಡಿ, ಈ ಥರ ಸ್ವಲ್ಪ ಜೋರಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಪರೋಟ ಕೂಡ ಸೂಪರಾಗಿ ಬರುತ್ತೆ. ನೋಡ್ತಾ ಇದ್ದಾರಲ್ಲ, ಈ ಥರ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ನೆನೆಸಿ ತಗೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಉಪವಾಸಕ್ಕಂತ ಈ ಚಪಾತಿನ ಮಾಡೋದಾದರೆ ಇದಕ್ಕೆ ಸೈಡ್ ಡಿಶ್ ಆಗಿ ಒಂದು ಚಟ್ನಿ ರೆಸಿಪಿ. ಚಿಕ್ಕ ಮಿಕ್ಸರ್ ಜಾರ್ನ ತಗೊಂಡು 4 ಚಮಚ ಆಗುವಷ್ಟು ಹುರಿದಂತಹ ಶೇಂಗಾ ಬೀಜ, ಹಾಗೆಯೇ 2 ಚಮಚ ಆಗುವಷ್ಟು ಹುರಿದಂತಹ ಪುಟಾಣಿ, ಹಾಗೆ ಒಂದು ಸ್ವಲ್ಪ ಕರಿಬೇವೆಲೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಉಪವಾಸದ ಟೈಮ್ನಲ್ಲಿ ಉಪವಾಸಕ್ಕಂತಾನೆ ಉಪ್ಪು ಬರುತ್ತೆ, ಅದನ್ನು ಸೇರಿಸಿ ಮಾಡ್ಕೊಳ್ಳಿ. ಹಾಗೆಯೇ ಖಾರಕ್ಕೆ 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಹಾಗೆಯೇ ಸ್ವಲ್ಪ ಜೀರಿಗೆ. ಕೆಲವೊಬ್ಬರು ಉಪವಾಸದ ಟೈಮಲ್ಲಿ ಜೀರಿಗೆನೂ ಕೂಡ ಬಳಸಲ್ಲ, ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ಇವಾಗ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಪೂರ್ತಿ ಇದನ್ನು ಕೂಡ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಪುಟಾಣಿ ಅಥವಾ ಹುರಿಗಡಲೆ ಬೇಡ ಅಂದರೆ ನೀವು ಬರೀ ಕಡಲೆ ಬೀಜದಲ್ಲೂ ಕೂಡ ಈ ಚಟ್ನಿನ ಟ್ರೈ ಮಾಡ್ಬೋದು. ಖಂಡಿತನೂ ಕೂಡ ಈ ಚಟ್ನಿನ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ಈ ಚಟ್ನಿ ರುಚಿ ನೋಡಿದ್ರೆ ನೀವು ತೆಂಗಿನಕಾಯಿ ಚಟ್ನಿನೇ ಮರೆತು ಬಿಡ್ತೀರಾ, ಅಷ್ಟು ಚೆನ್ನಾಗಿ ರುಚಿ ಕೊಡುತ್ತೆ. ನೋಡ್ತಾ ಇದ್ರಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಗ್ಗರಣೆನ ಮಾಡ್ತಾ ಇಲ್ಲ, ಬೇಕು ಅಂದರೆ ನೀವು ಒಗ್ಗರಣೆ ಮಾಡಿ ಚಟ್ನಿಗೆ ಸೇರಿಸ್ಬೋದು. ಚಟ್ನಿ ಮಾಡೋಷ್ಟರಲ್ಲಿ ಒಂದು 10 ನಿಮಿಷಗಳ ಕಾಲ ಹಿಟ್ಟು ಕೂಡ ಇವಾಗ ಚೆನ್ನಾಗಿ ನೆಂದು ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಸ್ವಲ್ಪ ನಿಮಗೆ ಹಿಟ್ಟು ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಆದಷ್ಟು ಇದನ್ನು ಸಾಫ್ಟಾಗಿ ನಾದ್ಕೊಳ್ಳಿ. ಸಾಬುದಾಣಿ ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ, ಚೆನ್ನಾಗಿ ಇದನ್ನು ನಾದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಉಳ್ಳೆ ಮಾಡ್ತಿರ್ಬೇಕಾದ್ರೇ ಹಿಟ್ಟು ಚೆನ್ನಾಗಿ ನೆಂದಿದೆಯಾ ಅಥವಾ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ರೆಡಿ ಆಗಿದೆ ಅಲ್ವಾ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಏನಾದರೂ ಉಳ್ಳೆ ಕ್ರ್ಯಾಕ್ ಬರ್ತಾ ಇದೆ ಅಂದರೆ ಮತ್ತೆ ಹಿಟ್ಟನ್ನು ನೀವು ಚೆನ್ನಾಗಿ ನಾದ್ಕೊಳ್ಳಿ.
ಇವಾಗ ಸ್ವಲ್ಪ ಒಣ ಅಕ್ಕಿ ಹಿಟ್ಟಿನಲ್ಲಿ ಈ ಉಳ್ಳೆನ ಅದ್ದಿ ಇವಾಗ ಇದನ್ನು ಒಂದಷ್ಟು ಅಗಲಕ್ಕೆ ಚಪಾತಿ ಹಾಗೆ ಲಟ್ಟಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಇಲ್ಲಿ ಅಕ್ಕಿ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟನ್ನು ಕೂಡ ನೀವು ಅಪ್ಲೈ ಮಾಡ್ತಾ ತೀಡ್ತಾ ಹೋಗ್ಬೋದು. ಉಪವಾಸ ಇದ್ದಾಗ ಅಥವಾ ಉಪವಾಸ ಇಲ್ಲದೆ ಇದ್ದಾಗಲೂ ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಊಟಕ್ಕೆ ಸಿಂಪಲ್ಲಾಗಿ ಹಗುರವಾದಂಥ ಒಂದು ಚಪಾತಿ ಅಥವಾ ಪರೋಟ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಇನ್ನೂ ಬೇಕು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ ಅಂತಲೇ ಹೇಳ್ಬೋದು. ಆದಷ್ಟು ನಾನಿಲ್ಲಿ ಒಂದು ಸ್ವಲ್ಪ ತೆಳುವಾಗಿ ಈ ಚಪಾತಿನ ಲಟ್ಟಿಸಿದ್ದಾಗಿದೆ ಒಂದಷ್ಟು ಅಗಲಕ್ಕೆ. ಇವಾಗ ಈ ಥರ ಒಂದು ಡಬ್ಬದ ಮುಚ್ಚಳನ ತಗೊಂಡು ಸ್ವಲ್ಪ ರೌಂಡಾಗಿ ಚೆನ್ನಾಗಿ ಬರಲಿ ಅಂತ ಈ ಥರ ಪ್ರೆಸ್ ಮಾಡಿ ಅಂಚನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಲಟ್ಟಿಸಿರುವಂಥ ಚಪಾತಿ ಸುತ್ತಲೂ ಒಂದು ಸ್ವಲ್ಪ ಅಲ್ಲಲ್ಲಿ ಕ್ರ್ಯಾಕ್ ಥರ ಆಗಿದ್ದರೆ ಈ ಥರ ನಾವು ಒಂದು ರೌಂಡ್ ಆಕಾರದ ಪ್ಲೇಟನ್ನು ತಗೊಂಡು ಈ ಥರ ರೌಂಡಾಗಿ ಕಟ್ ಮಾಡಿ ತೊಗೊಂಡ್ರೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಎಲ್ಲ ಪರೋಟನೂ ಕೂಡ ಚಪಾತಿನೂ ಕೂಡ ಒಂದೇ ಸಮನಾಗಿ ರೆಡಿ ಆಗುತ್ತೆ. ಇದೇ ಥರ ಎಲ್ಲ ಚಪಾತಿನೂ ಕೂಡ ಒಂದೇ ಸತಿಗೆ ಲಟ್ಟಿಸಿ ನಂತರ ಒಟ್ಟಿಗೆ ಬೇಯಿಸಿ ತಗೊಳ್ಬೋದು. ಈ ಥರ ಲಟ್ಟಿಸಬೇಕಾದ್ರೆ ಕೊನೆಯ ಅಂಚಿನಲ್ಲಿ ಜಾಸ್ತಿ ಕ್ರ್ಯಾಕ್ಸ್ ಏನು ಬರದೇ ಇದ್ದರೆ ಈ ಥರ ಕಟ್ ಮಾಡೋದೇನೆ ಹಾಗೇ ಇದನ್ನು ಬೇಯಿಸಿ ತಗೊಳ್ಬೋದು. ಹೀಗೆ ಎಲ್ಲನೂ ಕೂಡ ಒಟ್ಟಿಗೆ ರೆಡಿ ಮಾಡಿಕೊಂಡು ಒಂದೊಂದನ್ನೇ ಇವಾಗ ಕಾದಿರುವಂಥ ಹೆಂಚು ಮೇಲೆ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಬೆಂದಿದೆ ಅಂದಾಗ ಇವಾಗ ಇನ್ನೊಂದು ಬದಿಗೆ ತಿರುವು ಹಾಕಿ ಬೇಯಿಸ್ತಾ ಇದ್ದೀನಿ. ಇನ್ನೊಂದು ಬದಿಗೆ ತಿರುವು ಹಾಕಿದ ಮೇಲೆ ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ಬಬಲ್ ಥರ ಬರ್ತಾ ಇದೆ ಅಂದಾಗ ಮತ್ತೆ ಇದನ್ನು ತಿರುವು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದಿಲ್ಲ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ. ಹೀಗೆ ಎರಡೂ ಬದಿಗೂ ಒಂದೆರಡೆರಡು ಸತಿ ಹಾಗೆ ತಿರುವುತ್ತಾ ನಂತರ ಒಂದು ಸ್ವಲ್ಪ ಈ ಥರ ನಾವು ಪ್ರೆಸ್ ಮಾಡಿದ್ರೆ ಸಾಕು, ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ. ಪೂರಿಯ ಹಾಗೆ ಸಬ್ಬಕ್ಕಿ ಚಪಾತಿ, ಸಬ್ಬಕ್ಕಿ ಪರೋಟ ಅಂತಲೂ ಕೂಡ ಹೇಳ್ಬೋದು. ಬೇಕು ಅಂದರೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಬೇಯಿಸ್ಕೊಳ್ಬೋದು. ಇಲ್ಲ ಅಂದರೆ ಹಾಗೆಯೇ ಈ ಥರ ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಕೂಡ ಎಣ್ಣೆ ಅನ್ನೋಂಥದ್ದನ್ನು ಅಪ್ಲೈ ಮಾಡಿಲ್ಲ. ಆದರೂ ಎಷ್ಟು ಚೆನ್ನಾಗಿ ಈ ಸಾಬುದಾಣಿ ಚಪಾತಿ ರೆಡಿಯಾಗಿವೆ ಅಂತ. ತುಂಬಾ ಮೃದುವಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿಂತಾ ಇದ್ರಂತೂ ಇನ್ನೂ ಬೇಕು ಅಂತ ಕೇಳ್ತಾರೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಉಪವಾಸ ಇದ್ದಾಗ ಯಾವಾಗಲೂ ಸಾಬುದಾನೆ ಒಗ್ಗರಣೆ, ಸಾಬುದಾನ ಕಿಚಡಿ ಅಥವಾ ಬಗಾರನ್ನ ಮಾಡಿಕೊಂಡು ತಿಂದು ಬೇಜಾರಾಗಿದ್ದರೆ ಈ ಥರ ಉಬ್ಬಿ ಬರುವಂಥ ಸಬ್ಬಕ್ಕಿ ಚಪಾತಿನೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಉಬ್ಬಿ ಬಂದಿದೆ ಮತ್ತು ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಬಂದಿದೆ ಅಂದರೆ ಚಪಾತಿ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ. ಪ್ರತಿಯೊಂದು ಸಬ್ಬಕ್ಕಿ ಚಪಾತಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದು ಕೊನೆಯದಾಗಿ ಮಾಡಿರುವಂತಹ ಸಬ್ಬಕ್ಕಿ ಚಪಾತಿ. ಪ್ಲೇಟಿಂದ ನಾನೇನು ರೌಂಡ್ ಶೇಪ್ಗೆ ಕಟ್ ಮಾಡ್ಕೊಳ್ದೆ ಹಾಗೆಯೇ ಇದನ್ನು ಡೈರೆಕ್ಟಾಗಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ರೌಂಡಾಗಿ ಬೇಕು ಅನ್ನೋದಾದರೆ ಪ್ಲೇಟಿಂದ ಕಟ್ ಮಾಡಿ ನಂತರ ಬೇಯಿಸ್ಕೊಳ್ಬೋದು. ಇಲ್ಲ ಹಾಗೆಯೇ ಈ ಥರ ಬೇಯಿಸಿ ಸೂಪರ್ ಸಾಫ್ಟ್ ಆಗಿರುವಂತಹ ಪೂರಿಯಂತೆ ಉಬ್ಬಿ ಬರುವಂತಹ ಸಾಬುದಾನ ಚಪಾತಿ ಅಥವಾ ಪರೋಟ ತಯಾರಾಗಿದೆ. ಮಾಡುವಂಥ ವಿಧಾನ ಕೂಡ ತುಂಬಾ ಸುಲಭ, ಹಾಗೆಯೇ ರುಚಿಯಲ್ಲೂ ಕೂಡ ಅದ್ಭುತವಾಗಿರುತ್ತೆ. ನೋಡ್ತಾ ಇದ್ದಿರಲ್ಲ ಯಾವ ಥರ ಸಾಫ್ಟಾಗಿ ರೆಡಿಯಾಗಿದೆ ಅಂತ. ಬಿಸಿ ಬಿಸಿ ಆಗಿರುವಾಗಲೇ ತಿಂತಾ ಇದ್ದರೆ ಒಬ್ಬರೇನೆ ಒಂದು 5 ಚಪಾತಿನ ತಿಂತಾರೆ, ಅಷ್ಟು ರುಚಿ ಚೆನ್ನಾಗಿರುತ್ತೆ. ಉಪವಾಸ ಟೈಮ್ನಲ್ಲಿ ಮಾಡ್ಕೊಳ್ಳೋದಾದರೆ ಮಾಡಿ ತೋರಿಸಿರುವಂಥ ಶೇಂಗಾ ಪುಟಾಣಿ ಚಟ್ನಿ ಜೊತೆಗೆ ನೀವು ಇದನ್ನು ತಿನ್ಬೋದು. ಉಪವಾಸಕ್ಕಲ್ಲ, ಸುಮ್ಮನೆ ಹಾಗೆಯೇ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅನ್ನೋದಾದರೆ ಇದಕ್ಕೆ ಕಾಂಬಿನೇಷನ್ ಆಗಿ ಪನ್ನೀರ್ ಕೂರ್ಮಾ, ಬಟಾಣಿ ಆಲೂಗೆಡ್ಡೆ ಕೂರ್ಮಾ, ನಿಮ್ಮಿಷ್ಟದ ಕೂರ್ಮಾ ರೆಸಿಪಿ ಜೊತೆಗೆ ಇಲ್ಲ ನಿಮ್ಮಿಷ್ಟದ ಪಲ್ಯದ ಜೊತೆಗೆ ನೀವು ಊಟ ಮಾಡ್ಬೋದು. ಹಾಗಿದ್ರೆ ಸ್ನೇಹಿತರೆ, ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.